ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆ. ಈ ಹೊತ್ತಾರಿಯಲ್ಲಿ ದೇವರ ವಾಕ್ಯದ ಭಾಗವು 116ನೇ ಕೀರ್ತನೆ 10 ಮತ್ತು 11ನೇ ವಚನಗಳು. ನಾನು ಬಹಳವಾಗಿ ಕುಗ್ಗಿ ಹೋದೆನೆಂದು ಹೇಳಿದಾಗಲೂ, ಮನುಷ್ಯರೆಲ್ಲ ಟೊಳ್ಳೆ ಎಂದು ಭ್ರಾಂತಿಯಿಂದ ಉಸಿರಿದಾಗಲೂ ಭರವಸೆಯುಳ್ಳವನಾಗಿಯೇ ಇದ್ದೆನು. ನಾನು ಬಹಳವಾಗಿ ಕುಗ್ಗಿ ಹೋದೆನೆಂದು ಹೇಳಿದಾಗಲೂ, ಮನುಷ್ಯರೆಲ್ಲ ಟೊಳ್ಳೆ ಎಂದು ಭ್ರಾಂತಿಯಿಂದ ಉಸಿರಿದಾಗಲೂ ಭರವಸೆಯುಳ್ಳವನಾಗಿಯೇ ಇದ್ದೆನು. ಐ ಬಿಲೀವ್ ದೇರ್ಫೋರ್ ಐ ಸ್ಪೋಕ್, ಐ ಆಮ್ ಗ್ರೇಟ್ಲಿ ಅಫ್ಲಿಕ್ಟೆಡ್, ಐ ಸೆಡ್ ಇನ್ ಮೈ ಹೇಸ್ಟ್, ಆಲ್ ಮೆನ್ ಆರ್ ಲಯರ್ಸ್. ಈ ವಾಕ್ಯದಲ್ಲಿ ದಾವೀದನು ದೇವರಲ್ಲಿ ಇಟ್ಟಂಥ ಆಳವಾದಂಥ ನಂಬಿಕೆ ಮತ್ತು ವಿಶ್ವಾಸವನ್ನು ತಿಳಿಸುತ್ತದೆ. ಮರಣಕರವಾದ ವಾತಾವರಣದಲ್ಲಿ ಇಲ್ಲಿ ದಾವೀದ ಮುಳುಗಿದ್ದಾಗ, ನಿರಾಶೆಯಲ್ಲಿ ಸೋತಾಗ, ಅಸೌಖ್ಯದಲ್ಲಿ ಬಿದ್ದಿರುವಾಗ, ಮನುಷ್ಯರು ಯಾರೂ ಕೂಡ ಅವನಿಗೆ ಸಹಾಯಕ್ಕೆ ಬರಲಿಲ್ಲ. ಆದ್ದರಿಂದ ನೇರವಾಗಿ ಮನುಷ್ಯರೆಲ್ಲ ಟೊಳ್ಳೆ, ಆಲ್ ಮೆನ್ ಆರ್ ಲಯರ್ಸ್ ಎಂಬುದಾಗಿ ಹೇಳುತ್ತಾನೆ. ಅಂದರೆ ತನ್ನ ಜೊತೆಗಿದ್ದವರೆಲ್ಲ ಮೋಸ ಮಾಡಿದರು, ಯಾರೂ ಕೂಡ ಆತನ ಸಹಾಯಕ್ಕೆ ಬರಲಿಲ್ಲ. ಕಷ್ಟದ, ಇಕ್ಕಟ್ಟಿನ, ನೋವಿನ ಸಂದರ್ಭದಲ್ಲಿ, ಅಸೌಖ್ಯಗಳ ಸಂದರ್ಭದಲ್ಲಿ ಬಂದಂಥವನು, ಸಹಾಯ ಮಾಡಿದಂಥವನು ಯಾಹ್ವೆ ಮಾತ್ರ. ಆದ್ದರಿಂದ 11ನೇ ವಚನ, ನಾನು ಭರವಸೆಯುಳ್ಳವನಾಗಿಯೇ ಇದ್ದೆನು. ಅಂದರೆ ಕೀರ್ತನೆಗಾರ ದೇವರ ಒಳ್ಳೆಯತನವನ್ನು, ದೇವರ ವಾಗ್ದಾನಗಳನ್ನು ನಂಬಿದ. ಆತ ಬಳಲುತ್ತಿರುವಾಗ, ಒತ್ತಡದಲ್ಲಿರುವಾಗ, ಮಾನವರ ಸಹಾಯ ಭರವಸೆಗಳದು ಸುಳ್ಳು, ಟೊಳ್ಳು, ಈ ಲೋಕದ ಜನರು ನಮ್ಮನ್ನು ಕೈಬಿಟ್ಟರು. ದೇವರಲ್ಲಿ ನಾವು ಭರವಸೆಯಿಟ್ಟಾಗ ಆತ ಎಂದಿಗೂ ಕುಗ್ಗಿ ಹೋಗುವುದಕ್ಕೆ ನಮ್ಮನ್ನು ತಳ್ಳುವುದಿಲ್ಲ ಎಂಬಂಥ ಸ್ಪಷ್ಟತೆಯನ್ನು ಇಲ್ಲಿ ದಾವೀದ ನಮಗೆ ತಿಳಿಸುತ್ತಾನೆ. ದೇವರಲ್ಲಿ ಭರವಸೆ ಅದು ಎಂದೆಂದಿಗೂ ಕೂಡ ಬಿದ್ದು ಹೋಗುವುದಿಲ್ಲ. ಈ ಲೋಕದ ಜನರು, ಪ್ರೀತಿಯ ಸಹೋದರ ಸಹೋದರಿಯರು, ಅವರು ಅಸಮರ್ಥರಾಗಿರುತ್ತಾರೆ. ಅದು ದೇವರು ಮಾತ್ರ ಎಲ್ಲವುಗಳಿಂದ ನಮ್ಮನ್ನು ಬಿಡಿಸುತ್ತಾನೆ. ಆತ ಮಾತ್ರ ಸಮರ್ಥನು, ಈ ಲೋಕದ ಮಾನವರು ಅಸಮರ್ಥರು ಎಂಬಂಥ ಸಂದೇಶವನ್ನು ಇಲ್ಲಿ ಕೀರ್ತನೆಗಾರ ತಿಳಿಸುತ್ತಾ ಇದ್ದಾನೆ. ಈ ವಾಕ್ಯ ಸಂದೇಶವನ್ನು ಕೇಳುವಂಥ ಸಹೋದರ ಸಹೋದರಿಯರೇ, ಈ ಲೋಕಯಾತ್ರೆಯಲ್ಲಿ ನಾವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೇವೆ? ಜನರ ಮೇಲೆ ನಂಬಿಕೆ ಇಟ್ಟಿದ್ದೇವೆಯೋ ಅಥವಾ ದೇವರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆಯೋ? ನಮ್ಮ ಭರವಸೆ, ನಮ್ಮ ದೃಷ್ಟಿ ಅದು ದೇವರ ಮೇಲಿರಲಿ. ನಾವು ಮಾನವರನ್ನು ನೆಚ್ಚಿ ಬದುಕುವಾಗ ನಾವು ಸೋತು ಹೋಗ್ತೇವೆ, ನಾವು ನಿರಾಶೆಗೆ ಒಳಗಾಗ್ತೇವೆ. ಆದರೆ ದೇವರಲ್ಲಿ ನಾವು ನಂಬಿಕೆ ಇಡೋಣ, ದೇವರಲ್ಲಿ ನಾವು ಅವಲಂಬನೆಯನ್ನು ಹೊಂದೋಣ. ದೇವರ ವಾಕ್ಯದ ಮೂಲಕ ನಮಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ಸ್ವರ್ಗೀಯ ದೇವರೇ, ಮತ್ತೊಂದು ದಿವಸವನ್ನು ನಾವು ನೋಡುವಂತೆ, ನಾವು ಬಾಳುವಂತೆ, ಕಣ್ತೆರೆಯುವಂತೆ ನೀನು ಕೊಟ್ಟಂಥ ಈ ಕೃಪೆಯ ಆಶೀರ್ವಾದಗಳಿಗಾಗಿ ನಾವು ಕರಗಳನ್ನು ಜೋಡಿಸಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಸ್ವಾಮಿ, ನಮ್ಮ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅನೇಕ ವೇಳೆ ನಾವು ಈ ಲೋಕದ ಮಾನವರ ಮೇಲೆ ನಂಬಿಕೆ ಇಟ್ಟೆವು ಸ್ವಾಮಿ. ನಿನ್ನನ್ನು ಮರೆತು ನಾವು ಜೀವಿಸಿದೆವು, ನಮ್ಮನ್ನು ಕ್ಷಮಿಸು. ಈ ಲೋಕದ ಜನರು ಸಹಾಯ ಮಾಡಲು ಶಕ್ತರಲ್ಲ ದೇವರೇ. ಈ ಲೋಕದ ಜನರ ಸಹಾಯ ಅದು ಬೇಗನೆ ಅದು ತೀರಿ ಹೋಗಬಹುದು, ಆದರೆ ನಿನ್ನ ಸಹಾಯ ಅದು ಎಂದೆಂದಿಗೂ ಶಾಶ್ವತ ಸ್ವಾಮಿ. ನಿನ್ನ ಕರುಣೆ ಅದು ಎಂದೆಂದಿಗೂ ಅದು ಶಾಶ್ವತ ಸ್ವಾಮಿ. ದೇವರೇ, ನಾವು ನಿನ್ನಲ್ಲಿ ಆ ಕೀರ್ತನೆಗಾರನು ಭರವಸವಿಟ್ಟಂತೆ, ನಂಬಿಕೆ ಇಟ್ಟಂತೆ ಸ್ವಾಮಿ, ನಾವು ನಿನ್ನಲ್ಲಿ ಭರವಸೆ ಬಿಟ್ಟು ಜೀವಿಸುವಂತೆ ಸಹಾಯ ಮಾಡು. ದಿನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಈ ದಿನದ ಹೋಗೋಣ ಬರೋಣಗಳಲ್ಲಿ ಸ್ವಾಮಿ ನಮ್ಮನ್ನು ನೀನು ಕಾಪಾಡು. ನೀನು ಹಿಂಬಲವೂ ಮುಂಬಲವೂ ಆಗಿದ್ದುಕೊಂಡು ನಮ್ಮನ್ನು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ.
ನಮ್ಮ ಆತ್ಮವನ್ನು ನಿನಗೆ ಸಮರ್ಪಿಸುತ್ತೇವೆ. ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇಲೆ.